ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಕೋಲಾ ಫ್ಯಾಕ್ಟರಿ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಜಾಗ ರಾಂಪುರ, ಮಹದೇವಪುರ ಮತ್ತು ಸೋಂಪುರ. ಇವಿಷ್ಟು ಊರುಗಳು ಸತ್ಯಮೂರ್ತಿಯವರ ಕಂಟ್ರೋಲ್ನಲ್ಲಿವೆ. ಅಲ್ಲ, ನೀರಾವರಿ ಜಮೀನ್ ಜಾಗದಲ್ಲಿ ನೀವು ಕೋಲಾ ಫ್ಯಾಕ್ಟ್ರಿ ತೆಗಿತೀನಿ ಅಂದ್ರೆ ಇದಕ್ಕೆಲ್ಲರೂ ಅಬ್ಜೆಕ್ಟ್ ಮಾಡೇ ಮಾಡ್ತಾರೆ. ನೀವು ಯಾವ ಧೈರ್ಯದ ಮೇಲೆ ಈ ಪ್ರಾಜೆಕ್ಟ್ ತಗೊಂಡ್ಬಂದ್ರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಲೇ ಪದ್ಮನಾಭ, ಕ್ರಿಮಿನಲ್ ಲಾಯರ್ ಆಗ್ಬಿಟ್ಟು ನೀಯತ್ತಿರೋರ್ ತರ ಮಾತಾಡ್ತಿದ್ಯಲ್ಲೋ. ನಾವಿಲ್ಲಿ ಕೋಲಾ ಫ್ಯಾಕ್ಟ್ರಿ ಮಾಡ್ತಿರೋ ವಿಚಾರ ಊರಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ನಾನು ಈ ಪ್ರಾಜೆಕ್ಟಲ್ಲಿ ನಿಮ್ ಜೊತೆ ಪಾರ್ಟ್ನರ್ ಆಗ್ತೀನಿ ಅಂತಂದ್ರೆ ತಾತನ್ಗೆ ಅಟ್ಲೀಸ್ಟ್ ಈ ವಿಚಾರ ಹೇಳಲೇಬೇಕಲ್ವಾ? ನಿಮ್ ತಾತನ್ಗೆ ನೀನ್ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಮಾತ್ರ ಹೇಳ್ಬೇಕು, ಬೇರೆ ವಿಚಾರನೆಲ್ಲ ಹೇಳಕ್ ಹೋಗ್ಬಾರ್ದು. ಅದನ್ನ ಹಾಗೆಲ್ಲ ತುಂಬಾ ದಿನ ಮುಚ್ಚಿಡಕ್ಕಾಗತ್ತಾ ಸರ್? ನೀನು ಯಾರು ಏನು ಅನ್ನೋದನ್ನ ಇಷ್ಟು ದಿನ ಮುಚ್ಚಿಟ್ಟಿರ್ಲಿಲ್ವಾ? ಏದನ್ನು ಹಾಗೆ ನಿಭಾಯಿಸ್ಕೊಂಡು ಹೋಗ್ಬೇಕು. ಅದ್ ಹೇಗೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಮಿಸ್ಟರ್ ರಾಕೇಶ್, ನೀವು ನಿಮ್ಮ ತಾತನ ಹತ್ರ ಬಿಸ್ನೆಸ್ ಆಫರ್ನ ತಗೊಂಡೋಗ್ತಾ ಇದ್ದೀರಾ. ಆ ನಂತರದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ.